ನಮಸ್ಕಾರ, ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ವಿಚಾರಗಳನ್ನು ಎತ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಪ್ರಮುಖವಾಗಿರುವಂಥ ಸಂಗತಿ ಅಂತಂದರೆ ಸಾವು ನೋವಿನ ವಿಚಾರದಲ್ಲೂ ಕೂಡ ರಾಜಕಾರಣಿಗಳು ಯಾಕೆ ಈ ತಮ್ಮ ಪ್ರತಿಷ್ಠೆಗೋಸ್ಕರ ಕಾದಾಡ್ತಾರೆ ಅನ್ನುವಂಥದ್ದು ಈಗಿನ ಪ್ರಶ್ನೆ. ಮೋದಿ ದುಡ್ಡು ಕೊಡ್ತೀನಿ ಅಂತ ಬಂದರೂ ಕೂಡ ಎಲ್ಲೋ ಒಂದು ಕಡೆಗೆ ಆ ರಾಜ್ಯದ ಮುಖ್ಯಮಂತ್ರಿ ನಮಗೆ ನಿಮ್ಮ ಹಣ ಬೇಡ ಅಂತಾರೆ ಅಂತಂತಂದರೆ ಇವರ ಮನಸ್ಥಿತಿ ಅದೆಷ್ಟರ ಮಟ್ಟಿಗಿದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರ ಬಗ್ಗೆ ಮಾತಾಡೋಣ. ಇನ್ನು ಕಮಲಪಾಳ್ಯಕ್ಕೆ BSY ಖಂಡಿತ ಅಗತ್ಯ ಇದ್ದೇ ಇದೆ ಅಂತ ಪ್ರತಿಪಾದಿಸುವಂಥ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಗೋ ಮಧುಸೂದನ್ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದಾರೆ. ಗೋ ಮಧುಸೂದನ್ ಅವ್ರನ್ನ ನಾನು BSY ವಿಚಾರಕ್ಕೆ ಅಂದರೆ ಕಮಲಪಾಳ್ಯದ ಸಂಗತಿಗಳ ವಿಚಾರಕ್ಕೆ, ಜೊತೆಗೆ ಯಾಕೆ ಈ ಸಾವಿನಲ್ಲೂ ಕೂಡ ರಾಜಕೀಯ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕೂಡ, ಅಂದರೆ ಉತ್ತರಾಖಂಡ ಸರ್ಕಾರದ ನಿಲುವಿನ ಬಗ್ಗೆಯೂ ಕೂಡ ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ. ಇನ್ನು ವರದಕ್ಷಿಣೆಗಾಗಿ ಈ ಪತ್ನಿ ಪೀಡಕನಾದ ಸಂಗತಿ ಇದೆ, ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರ ಹೆಂಡತಿ ಬಂದಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಹೆಡ್ಲೈನ್ಸ್ ನೋಡೋಣ. ಸಾವು ನೋವಿನ ವಿಚಾರದಲ್ಲೂ ಪ್ರತಿಷ್ಠೆಯ ಸಮರ. ಮೋದಿ ನೆರವು ಬೇಡ ಅಂತೂ ಉತ್ತರಾಖಂಡ ಸರ್ಕಾರ. ಕರ್ತವ್ಯ ಪ್ರಜ್ಞೆ ಮರೆತ ಜನನಾಯಕರ ವಾಕ್ ಸಮರ. ಕಮಲಪಾಳ್ಯಕ್ಕೆ BSY ಕರೆತರಲು ಕಸರತ್ತು. ಸಂಧಾನಕ್ಕೆ ತಲೆನೋವಾದ ಪರ ವಿರೋಧಿಗಳ ಬಿಗಿ ಪಟ್ಟು. ಹೈಕಮಾಂಡ್ ಅಂಗಳದಲ್ಲಿ ರಾಜಿ ಸೂತ್ರದ ಕಗ್ಗಂಟು. ವರದಕ್ಷಿಣೆಗಾಗಿ ಪತ್ನಿ ಪೀಡಕನಾದ ನಿರ್ಮಾಪಕ, ಹೆಂಡತಿಯನ್ನು ನಗ್ನಗೊಳಿಸಿ ಕೂಡಿ ಹಾಕ್ತಿದ್ದ ಕಿರಾತಕ. ಮೈಸೂರಿನಲ್ಲಿ ಯಜಮಾನ ಚಿತ್ರದ ಸಹ ನಿರ್ಮಾಪಕನ ವಿರುದ್ಧ ಕೇಸ್. ಮುಹೂರ್ತಕ್ಕೆ ಮುಂಚೆ ಪರಾರಿಯಾದವರ ಕೊನೆಯ ಕ್ಷಣದಲ್ಲಿ ವಧುವಿನ ಕೈ ಹಿಡಿದ ಸಹೋದರ. ಹಾಸನದಲ್ಲಿ ಸುಖಾಂತ್ಯ ಕಾಣಿತು ಆತಂಕದ ವಿವಾಹ. ಕೋಟಿ ಕೋಟಿ ಜನರ ಮನಗೆದ್ದ ಚಿನ್ನಾರಿ ಮುತ್ತ. ಬೆಂಗಳೂರಿನಲ್ಲಿ ಬಿಗ್ ಬಾಸ್ ವಿಜಯ ರಾಘವೇಂದ್ರಗೆ ಅದ್ದೂರಿ ಸ್ವಾಗತ. ಮೆರವಣಿಗೆ ಮಾಡಿ ಕುಟುಂಬದ ಸದಸ್ಯರು, ಅಭಿಮಾನಿಗಳಿಗೆ ಹರ್ಷ. ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾನು ಆರಂಭದಲ್ಲೇ ಹೇಳಿದೆ, ಸಾವು ನೋವಿನ ನಡುವಿನೂ ಕೂಡ ಕೆಟ್ಟ ರಾಜಕಾರಣ ಅನ್ನುವಂಥದ್ದು ನಡೀತಾ ಇದೆ ನಮ್ಮ ದೇಶದಲ್ಲಿ. ನಿಜಕ್ಕೂ ಇದು ದುರ್ದೈವದ ಸಂಗತಿ. ಮೋದಿ ನಾನು ಹಣ ಕೊಡ್ತೀನಿ, ಒಂದಷ್ಟು ಕಾರ್ಯಗಳನ್ನು ಮಾಡಿ ಅಂತ ಹೇಳಿದ್ರೂ ಕೂಡ ಎಲ್ಲೋ ಕಡೆ ಉತ್ತರಾಖಂಡ ಸರ್ಕಾರಕ್ಕೆ ಅವ್ರ ಹಣವನ್ನು ಇಸ್ಕೊಳ್ಳೋ ಮನಸ್ಥಿತಿ ಇಲ್ಲ ಅಂತಂತಂದರೆ ನಮ್ಮ ರಾಜಕಾರಣಿಗಳು ಯಾವ ರೀತಿ ಕಚ್ಚಾಟದಲ್ಲಿ ನಿರತರಾಗಿದ್ದಾರೆ. ಸಾವು ನೋವಿನ ನಡುವಿನೂ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡೋಣ. ಗೋ ಮಧುಸೂದನ್ ನಮ್ಮ ಜೊತೆಗಿದ್ದಾರೆ, BJP ನಾಯಕರು. ಇದ್ರ ಜೊತೆಗೆ ಕಮಲಪಾಳ್ಯಕ್ಕೆ BSY ಅನಿವಾರ್ಯತೆ ಇದ್ದೇ ಇದೆ ಅಂತ ಪ್ರತಿಪಾದಿಸುವಂಥರಲ್ಲಿ ಗೋ ಮಧುಸೂದನ್ ಕೂಡ ಒಬ್ಬರು. ಈ ರಾಜ್ಯ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಅದರಲ್ಲೂ BJPಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೋ ಮಧುಸೂದನ್ ಜೊತೆಗೆ ನಾನು ಮಾತಾಡ್ತೀನಿ. ಇನ್ನು ವರದಕ್ಷಿಣೆಗಾಗಿ ಪತ್ನಿ ಪೀಡಕನಾದಂಥ ನಿರ್ಮಾಪಕನ ಹೆಂಡತಿ ಸ್ವತಃ ನಮ್ಮ ಸ್ಟುಡಿಯೋಕ್ಕೆ ಬರ್ತಾರೆ, ಮೈಸೂರಿನ ಸ್ಟುಡಿಯೋಕ್ಕೆ. ಅವ್ರ ಜೊತೆಗೆ ನಾವು ಮಾತಾಡ್ತೀವಿ. ಇದೆಲ್ಲದರ ಜೊತೆಗೆ ಮತ್ತೊಬ್ಬ ನಿರ್ಮಾಪಕರು ಕೂಡ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ರೆಹಮಾನ್ ಯಜಮಾನ ಚಿತ್ರದ ನಿರ್ಮಾಪಕ. ಅವ್ರ ಜೊತೆಗೂ ಕೂಡ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಉತ್ತರಾಖಂಡ್ ಬಗ್ಗೆ ನಾನು ಆರಂಭದಲ್ಲಿ ಹೇಳಿದೆ. ಉತ್ತರಾಖಂಡ್ ಜಲಪ್ರಳಯಕ್ಕೆ ಸಿಕ್ಕಂಥವರಲ್ಲಿ 3,000 ಮಂದಿ ಇನ್ನೂ ಕೂಡ ಪತ್ತೆಯಿಲ್ಲ. ಎಲ್ಲಿ ಹೋಗಿದ್ದಾರೆ ಏನು, ಅದರ ಸುಳಿವು ಕೂಡ ಇಲ್ಲ. ಸೊ ಇದೆಲ್ಲದರ ನಡುವೆ ಈ ಹಣ ಕೊಡುವಂಥ ವಿಚಾರದಲ್ಲಿ, ಅಂದರೆ ನಾವು ದೇಣಿಗೆ ಕೊಡ್ತೀವಿ ತಗೊಳ್ಳಿ ಅಂತಂದರೂ ಕೂಡ ಉತ್ತರಾಖಂಡ ಸರ್ಕಾರ ಬೇಡ ಅಂತಿರೋದು ಬಹಳ ಆಶ್ಚರ್ಯಕರ ಸಂಗತಿ. ಯಾಕಂದರೆ ಮೋದಿ ಧನ ಸಹಾಯ ಮಾಡ್ತೀನಿ ಅಂದರೂ ಕೂಡ ಈ ರಾಜಕಾರಣಿ ಬೇಡ ಅಂತಿರುವಂಥದ್ದು. ಇದು ಸಾವಿನ ನಡುವಿನೂ ಕೂಡ ರಾಜಕಾರಣಿಗಳು ಹೇಗೆ ಕೆಟ್ಟ ರಾಜಕೀಯ ಮಾಡ್ತಾರೆ ಅನ್ನಲಿಕ್ಕೆ ಸಾಕ್ಷಿ. ಇನ್ನೂ ಸಿಕ್ಕಿಲ್ಲ 3,000 ಮಂದಿ. ಟ್ವಿಟರ್ನಲ್ಲಿ ಜನಪ್ರತಿನಿಧಿಗಳ ವಾಗ್ಯುದ್ಧ. ರಕ್ಷಣಾ ಕಾರ್ಯದಲ್ಲೂ ಯಾಕೆ ರಾಜಕಾರಣ? ಉತ್ತರಾಖಂಡ್ನ ಜಲಪ್ರಳಯಕ್ಕೆ ಇಡೀ ರಾಜ್ಯವೇ ನಲುಗಿ ಹೋಗಿದೆ. ಸಾವಿರಾರು ಜನ ಜಲ ಸಮಾಧಿಯಾಗಿ ಹೋದರು. ಸಹಸ್ರಾರು ಜನರನ್ನ ರಕ್ಷಿಸಲಾಗಿದೆ. ಇನ್ನೂ 3,000ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿಲ್ಲ. ನಾಪತ್ತೆಯಾದವರ ರಕ್ಷಣೆ ಮಾಡಬೇಕಾದ ಜನಪ್ರತಿನಿಧಿಗಳು ಇಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಒಬ್ಬರ ಮೇಲೊಬ್ಬರು ಕೆಸರೆರಚಾಟ ನಡೆಸಿದ್ದಾರೆ. ಸಮರ್ಪಕ ರಕ್ಷಣಾ ಕಾರ್ಯಾಚರಣೆ ಮಾಡುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಅಂತ BJP ಮೇಲೆ ಹರಿಹಾಯ್ದರೆ, ರಕ್ಷಣಾ ಕಾರ್ಯದಲ್ಲಿ BJP ಸಹಕಾರ ನೀಡಿಲ್ಲ ಅಂತ ಕಾಂಗ್ರೆಸ್ ಆರೋಪಿಸುತ್ತಿದೆ. ಸಾಮಾಜಿಕ ತಾಣ ಟ್ವಿಟರ್ನಲ್ಲಂತೂ ಇದರದ್ದೇ ಚರ್ಚೆ. ಇಂಥದ್ದೊಂದು ಟ್ವಿಟರ್ ವಾರ್ಗೆ ನಾಂದಿ ಹಾಡಿದ್ದು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಮನೀಶ್ ತಿವಾರಿ.
ಬಿಜೆಪಿ ನಾಯಕರಾದ ಅರುಣ್ ಜೇಟ್ಲಿ ಹಾಗೂ ಸುಷ್ಮಾ ಸ್ವರಾಜ್ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಲೇ ಇಲ್ಲ ಅಂತ ಕಿಡಿಕಾರದರು. ಇದಕ್ಕೆ ಪ್ರತಿಯಾಗಿ ಟ್ವೀಟ್ ಮಾಡಿದ ಸುಷ್ಮಾ ಸ್ವರಾಜ್ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿದರು. ನಮ್ಮ ಭೇಟಿಯಿಂದ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿ ಉಂಟಾಗುತ್ತೆ ಅಂತ ಕೇಂದ್ರ ಗೃಹ ಸಚಿವರು ಹೇಳಿದ್ದರಿಂದಲೇ ನಾವು ಅಲ್ಲಿಗೆ ಹೋಗಲಿಲ್ಲ ಅಂದಿದ್ದಾರೆ. ಇಷ್ಟಕ್ಕೆ ನಿಲ್ಲಿಸದೆ ಪ್ರವಾಹ ಪೀಡಿತರ ರಕ್ಷಣಾ ಕಾರ್ಯದಲ್ಲಿ ಉತ್ತರಾಖಂಡ ಹಾಗೂ ಕೇಂದ್ರ ಸರ್ಕಾರಗಳೆರಡೂ ವಿಫಲವಾಗಿವೆ ಅಂತ ಟೀಕಿಸಿದ್ದಾರೆ. ಇದು ಟ್ವಿಟರ್ ವಾರ್ ಆದರೆ ಪರಿಹಾರ ಕಾರ್ಯದಲ್ಲೂ ಕೂಡ ರಾಜಕೀಯ ಮಾಡಲಾಗ್ತಾ ಇದೆ. ಜಲಪ್ರಳಯಕ್ಕೆ ಕೇದಾರನಾಥದಲ್ಲಿ ದೇಗುಲವನ್ನ ಬಿಟ್ಟು ಉಳಿದೆಲ್ಲವೂ ಕೂಡ ಸಂಪೂರ್ಣ ನಾಶವಾಗಿದೆ. ಇಂಥ ಸಂದರ್ಭದಲ್ಲಿ ನೆರವು ಎಲ್ಲಿಂದ ಬಂದರೂ ಸ್ವೀಕರಿಸಬೇಕು. ಆದರೆ ಇಲ್ಲಿ ಮಾತ್ರ ಇದರಲ್ಲೂ ರಾಜಕೀಯ ಮಾಡಲಾಗ್ತಾ ಇದೆ. ಕೇದಾರನಾಥ್ ಮರು ನಿರ್ಮಾಣಕ್ಕೆ ಮುಂದಾದ ಮೋದಿ, ಸಹಾಯ ಬೇಡವೆಂದ ಬಹುಗುಣ ತುಳಿದರೂ ತಮ್ಮದೇ ಹಾದಿ. ಸಂಪೂರ್ಣ ನೆಲಕಚ್ಚಿರುವ ಕೇದಾರನಾಥ ದೇವಸ್ಥಾನವನ್ನ ಗುಜರಾತ್ ಸರ್ಕಾರದ ವತಿಯಿಂದ ಮರು ನಿರ್ಮಾಣ ಮಾಡಿಕೊಡಲು ನರೇಂದ್ರ ಮೋದಿ ಮುಂದಾಗಿದ್ದರು. ಆದರೆ ಮೋದಿ ಸಹಾಯವನ್ನು ತಿರಸ್ಕರಿಸಿದ ಉತ್ತರಾಖಂಡ್ ಸಿಎಂ ವಿಜಯ್ ಬಹುಗುಣ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡುವ ಸಾಮರ್ಥ್ಯ ನಮ್ಮಲ್ಲಿದೆ. ಬಿಜೆಪಿಗೆ ಇದು ರಾಜಕೀಯ ವಿಷಯವಾಗಿರಬಹುದು, ಆದರೆ ನಮಗೆ ಇದು ಹೆಮ್ಮೆ ಮತ್ತು ಅಸ್ತಿತ್ವದ ಪ್ರಶ್ನೆ ಅಂತ ಹೇಳಿದ್ದಾರೆ. ಪ್ರಕೃತಿ ವಿಕೋಪ ಸಂಭವಿಸಿದಾಗ ಪಕ್ಷ ಭೇದ ಮರೆತು ರಕ್ಷಣಾ ಕಾರ್ಯ ನಡೆಸಬೇಕು. ಆದರೆ ಉತ್ತರಾಖಂಡದಲ್ಲಿ ಆಗ್ತಾ ಇರೋದೇ ಬೇರೆ. ಸ್ವಪ್ರತಿಷ್ಠೆಯಿಂದಾಗಿ ರಕ್ಷಣಾ ಕಾರ್ಯ ವಿಳಂಬವಾಗಿರುವುದಂತೂ ಸುಳ್ಳಲ್ಲ. ಇಂಥ ಸಂದರ್ಭದಲ್ಲೂ ರಾಜಕೀಯ ಮಾಡಿದ್ರೆ ಜನರನ್ನ ಆ ಕೇದಾರನಾಥನೇ ಕಾಪಾಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಗೋ ಮಧುಸೂದನ್ ನಮ್ಮ ಜೊತೆಗಿದ್ದಾರೆ, ಬಿಜೆಪಿ ನಾಯಕರು. ಮಧುಸೂದನ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್, ನೋಡ್ತಾ ಇದ್ದೀರಿ ಸಾವಿನ ನಡುವಿನೂ ಕೂಡ ಕೆಟ್ಟ ರಾಜಕಾರಣ, ಏನಂತೀರಿ? ದುಃಖ ಆಗುತ್ತೆ. ಹೆಣದ ಎದುರುಗಡೆ ವೈರಾಗ್ಯ ಬರಬೇಕಾಗಿತ್ತು. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತಂತಾರೆ. ಹೆಣದ ಎದುರಿಗೂ ಸಹ ಕಾಂಗ್ರೆಸ್ನವ್ರಿಗೆ ವೈರಾಗ್ಯವೂ ಬರಲಿಲ್ಲ, ಅವರಿಗೆ ಬುದ್ಧಿಯೂ ಸಹ ಬರಲಿಲ್ಲ. ದುಃಖದ ಸಂಗತಿ. ನರೇಂದ್ರ ಮೋದಿಯವರು ಹೋದರೆ ಅವ್ರಿಗೆ ಅಲ್ಲೆಲ್ಲೂ ಲ್ಯಾಂಡ್ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ದ ಫಸ್ಟ್ ಮ್ಯಾನ್ ಟು ರೀಚ್ ಉತ್ತರಾಖಂಡ್ ವಾಸ್ ನರೇಂದ್ರ ಮೋದಿ. ಅವ್ರ ಹೆಲಿಕಾಪ್ಟರ್ ಎಲ್ಲೂ ಲ್ಯಾಂಡ್ ಆಗಬಾರ್ದು ಅಂತ ಹೇಳಿ ಅವರಿಗೆ ಎಲ್ಲೂ ಸಿಗ್ನಲ್ ಸಿಗದೇ ಇರೋ ರೀತಿ ಮಾಡಿದ್ರು. ಆ ನಂತರದಲ್ಲಿ ಅವ್ರು ಹೇಳಿದ್ರು, ನನ್ನ ರಾಜ್ಯದಿಂದ ನಾನು 40 ಹೆಲಿಕಾಪ್ಟರ್ಗಳನ್ನ ಕಳಿಸ್ಕೊಡ್ತೇನೆ ಅಂತ ಹೇಳಿ. ನಿಮ್ಮ ಹೆಲಿಕಾಪ್ಟರ್ ಬೇಡ, ನಾವು ಉಪಯೋಗಿಸ್ಕೊಳ್ಳೋದಿಲ್ಲ, ನಮ್ಮ ಹತ್ರನೇ ಸಾಕಷ್ಟಿದೆ ಅಂತಂದರು. ಆದರೆ ಇಷ್ಟು ದಿವಸಗಳ ಕಾಲ ಇನ್ನು ಪರಿಹಾರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಮಯ ಕಡಿಮೆ ಇರುತ್ತೆ, ಅಲ್ಲಿ ಮಳೆ ಬರ್ತಾ ಇರುವಂಥ ದಿನಗಳು, ಅಲ್ಲಿ ಮೋಡ ಮುಸುಕುತ್ತೆ, ಆವಾಗ ವಾತಾವರಣ ಸರಿಯಾಗಿ ಇರೋದಿಲ್ಲ, ಹಾರಾಟ ಮಾಡಲಿಕ್ಕಾಗಲ್ಲ. ಹಾರಾಟ ಮಾಡಲಿಕ್ಕೆ ಸಿಕ್ಕಂಥ ಕಡಿಮೆ ಸಮಯದಲ್ಲಿ ಅತ್ಯಂತ ಹೆಚ್ಚು ಹೆಲಿಕಾಪ್ಟರ್ಗಳು ಹಾರಾಟ ಮಾಡಿತ್ತು ಅಂತಂದರೆ ಹೆಚ್ಚು ಜನರನ್ನ ಬಹಳ ಬೇಗ ಬಿಡಿಸ್ಬೋದಾಗಿದೆ. ಯಾಕಂದ್ರೆ ಇನ್ನೂ 3,000 ಜನ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ ನೋಡಿ ಅಂತ ಸ್ಥಿತಿ. ಅದು ಕಳೆದೇ ಹೋಗಿರುವಂಥವ್ರದ್ದು. ನನ್ನದು ಬದುಕಿರೋರು ಸಾವಿನ ಬದುಕಿನ ನಡುವೆ ನೀರಿಲ್ಲದೆ, ನೆರಳಿಲ್ಲದೆ, ಅಲ್ಲಿ ಮಳೆನಲ್ಲಿ ಆಹಾರ ಇಲ್ಲದೆ ಅನಾರೋಗ್ಯದಿಂದ ಒದ್ದಾಡ್ತಾ ಇರುವಂಥವ್ರಿಗೆ ಜೀವಕ್ಕೂ ಸಹ ಇವರು ಬೇಡ ಅಂತ ಹೇಳುವಂಥ ಮಾತಾಡಿದ್ದು ತುಂಬ ದುಃಖದ ಸಂಗತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಅವರು ನಾನು ಇಡೀ ಕೇದಾರನಾಥವನ್ನು ಮತ್ತಿರ್ಗ ನಾನು ನಿರ್ಮಾಣ ಮಾಡಿಕೊಡ್ತೀನಿ ಅಂತ ಹೇಳೋದ್ರಲ್ಲಿ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ. ಸೋಮನಾಥ ದೇವಾಲಯ ಗುಜರಾತಿನಲ್ಲಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೇದೇ ಸೌರಾಷ್ಟ್ರ ಸೋಮನಾಥಂಚ. ಆ ಕಾರಣಕ್ಕೋಸ್ಕರವಾಗಿ ಅವ್ರು ಹೇಳಿದ್ರು, ಅದನ್ನು ಸರ್ದಾರ್ ಪಟೇಲ್ ನಿರ್ಮಾಣ ಮಾಡಿಕೊಟ್ಟಿದ್ರು. ನನ್ನ ಜೀವನದಲ್ಲಿ ನನಗೆ ಅವಕಾಶ ಸಿಕ್ಕಿದೆ, ನಾನು ಇಡೀ ಗುಜರಾತಿನ ಜನರಿಂದ ಹಣವನ್ನು ಸಂಗ್ರಹ ಮಾಡಿ ಇಡೀ ಕೇದಾರನಾಥವನ್ನು ನಾನು ಭವ್ಯವಾಗಿ ಮತ್ತಿರ್ಗ ನಿರ್ಮಾಣ ಮಾಡಿಕೊಡ್ತೇನೆ ಅಂತ ಹೇಳಿ. ಅಲ್ಲ, ಸುಮ್ಮನೆ ನಿಮ್ಮ ನಾಯಕರು ಜನಪ್ರಿಯರಾಗೋದನ್ನ ಹೆಂಗೆ ಸಹಿಸ್ಕೋತಾರೆ ಅವರು? ಯಾಕಂದ್ರೆ ಅವ್ರು ಮಾಡ್ಕೋತಾರೆ. ಇದು ನೋಡಿ, ಇದರಲ್ಲಿ ಜನಪ್ರಿಯತೆ ಇಲ್ಲ, ಇದರಲ್ಲಿ ದೈವ ಭಕ್ತಿ ಇದೆ, ಇದರಲ್ಲಿ ರಾಷ್ಟ್ರಭಕ್ತಿ ಇದೆ, ಇದರಲ್ಲಿ ದೇಶಭಕ್ತಿ ಇದೆ. ಇಡೀ ಭಾರತ ನನ್ನದು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ. ಮತ್ತು ಈ 12 ಜ್ಯೋತಿರ್ಲಿಂಗಗಳು ಇಡೀ ದೇಶವನ್ನು ಒಕ್ಕೂಡಿಸುವಂಥ ನಮ್ಮ ಸಾಂಸ್ಕೃತಿಕವಾದಂಥ ಒಂದು ಒಗ್ಗಟ್ಟಿನ ಪ್ರತೀಕ ಇದು. ಅದರ ಪರವಾಗಿ ಅವರು ಮಾತನಾಡಿದ್ರೆ ಇದರಲ್ಲಿ ರಾಜಕೀಯ ಕಾಣುವಂಥದ್ದು ಇದು ಕಾಂಗ್ರೆಸ್ನ ದುರ್ದೈವ. 12 ದಿವಸ ಬರದೇ ಇದ್ದಂಥ ರಾಹುಲ್ ಗಾಂಧಿ ಅವ್ರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಆದರೆ ಮೋದಿ ಅವ್ರಿಗೆ ಉಳಿಲಿಕ್ಕೆ ಅವಕಾಶ ಕೊಡಲಿಲ್ಲ. ಮತ್ತು ಬಹಳ ದುಃಖದಿಂದ ಹೇಳಿದ್ದಾರೆ ನಮ್ಮ ಇಬ್ಬರು ನಾಯಕರು ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್, ನೀವು ಬರಬೇಡಿ, ನಿಮಗೆ ಬಂತು ಅಂದ್ರೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ರು ಅಂತೇಳಿ. ಇದು ದುಃಖದ ಸಂಗತಿ. ಇದರ ನಡುವೆ ರಾಜಕಾರಣ ಮಾಡಬಾರ್ದಾಗಿತ್ತು. ನಿಜ. ಸೊ ಮಧುಸೂದನ್ ಅವರು ಹೇಳೋ ಪ್ರಕಾರ ಏನಂತಂದರೆ, ಹೆಣಗಳನ್ನು ಇಟ್ಕೊಂಡು ಕೆಟ್ಟ ರಾಜಕೀಯ ಮಾಡುವಂಥದ್ದು, ಇವರಿಗೆ ಎಲ್ಲಿಯ ಸ್ಮಶಾನ ವೈರಾಗ್ಯ ಅನ್ನುವಂಥದ್ದು ಎಂಥ ಒಂದು ದುಸ್ಥಿತಿ. ಜೊತೆಗೆ ನಮ್ಮ ರಾಜಕೀಯ ಅನ್ನುವಂಥದ್ದು ಎಷ್ಟು ಕುಲುಗೆಟ್ಟು ಹೋಗಿದೆ ಅನ್ನೋಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ಇಲ್ಲ. ಇನ್ನು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಂಥ ಹೆಲಿಕಾಪ್ಟರ್ ಬಿದ್ದು ಅದರಲ್ಲಿ ಸಾವನ್ನಪ್ಪಿದ್ರು 20 ಜನ. ಅದರಲ್ಲಿ ಕರ್ನಾಟಕದ ವೀರ ಯೋಧ ಕೂಡ ಒಬ್ಬರು, ಬಸವರಾಜ ಗದಗ್ನವರು. ಸೊ ಇಷ್ಟು ದಿವಸ ಆಯಿತು, ಇನ್ನೂ ಕೂಡ ಪಾರ್ಥಿವ ಶರೀರ ತವರಿಗೆ ಬಂದಿಲ್ಲ. ತಂದೆ ತಾಯಿಗಳು ಕಾಯ್ತಾ ಇದ್ದರು, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ.
ಪ್ರಕೃತಿ ವಿಕೋಪದಿಂದ ಕಂಗೆಟ್ಟಿರುವ ಉತ್ತರಾಖಂಡದಲ್ಲಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗುತ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ ಟೊಂಕ ಕಟ್ಟಿ ನಿಂತವರು ನಮ್ಮ ಸೈನಿಕರು. ಸಾವನ್ನು ಲೆಕ್ಕಿಸದೆ ಸಂತ್ರಸ್ತರ ಜೀವ ಉಳಿಸ್ತಾ ಇದ್ದಾರೆ. ಆದರೆ ಕಳೆದ ವಾರ ದುರಂತದಲ್ಲೊಂದು ದುರಂತ ನಡೆದೇ ಹೋಯಿತು. ರಕ್ಷಣಾ ಕಾರ್ಯಾಚರಣೆಗೆ ತೆರಳಿದ್ದ ಕಾಪ್ಟರ್ ಒಂದು ಪತನವಾಯಿತು. ಇದರಲ್ಲಿದ್ದ 20 ಯೋಧರು ದುರ್ಮರಣ ಹೊಂದಿದರು. ಇದರಲ್ಲಿ ರಾಜ್ಯದ 2 ಯೋಧರು ಇದ್ದರು. ಮಂಗಳೂರಿನ ಕ್ಯಾಸ್ಟೆಲಿನೋ ಹಾಗೂ ಗದಗ ಜಿಲ್ಲೆಯ ಬಸವರಾಜ ಅನ್ನೋರು ಮೃತಪಟ್ಟಿದ್ರು. ಆದರೆ ಬಸವರಾಜರವರ ಪಾರ್ಥಿವ ಶರೀರ ಇನ್ನೂ ಮನೆ ಸೇರಿಲ್ಲ. ತುಳಸಪ್ಪ ಹಾಗೂ ಗಿರಿಜವ್ವ ದಂಪತಿಯ ಏಕೈಕ ಪುತ್ರ ಈ ಬಸವರಾಜ್. ಮಗನ ಸಾವಿಗೆ ಇಡೀ ಕುಟುಂಬ ಕಂಗಾಲಾಗಿದೆ. ಸಾವಿನ ಸುದ್ದಿ ಕೇಳಿದ ದಿನದಿಂದಲೂ ಕಣ್ಣಿಗೆ ನಿದ್ದೆ ಇಲ್ಲ, ಹೊಟ್ಟೆಗೆ ಊಟವಿಲ್ಲ ಎಂಬಂತಾಗಿದೆ. ಅಷ್ಟೇ ಅಲ್ಲ, ನರಗುಂದ ಪಟ್ಟಣದ ಜಗಾಪುರ ಗ್ರಾಮದಲ್ಲೇ ದುಃಖ ಮಡುಗಟ್ಟಿದೆ. ಮೃತಪಟ್ಟು 4 ದಿನಗಳಾದರೂ ಬಸವರಾಜರ ಮೃತದೇಹ ಇನ್ನೂ ನೋಡಿಲ್ಲ. ಇದು ಕುಟುಂಬಸ್ಥರನ್ನ ಮತ್ತಷ್ಟು ಕಂಗೆಡಿಸಿದೆ. ನಾಳೆಗೆ ಬರ್ತಂತನೂ ಇದು ಮಾಡ್ಯಾರ್ರಿ, ಇನ್ನೂ ಯಾರೂ ಬಂದಿಲ್ಲ. ಅದ್ಮಾಸಾಗಿ ಒಂದು 8 ದಿನ ಆಗಕ್ಕೆ ಬಂತನ್ರಿ. ನಾಳೆಗೆ ಅಂತ ನಮಗೆ ಇದು ಮಾಡ್ಯಾರ್ರಿ. ಮಗನ ನೆನಪಲ್ಲೇ ತಂದೆ, ತಾಯಿ, ಪತ್ನಿ ಕೊರಗುತ್ತಾ ಇದ್ದಾರೆ. ಚಿಂತೆ ಮಾಡಿ ಮಾಡಿ ತಾಯಿ, ಪತ್ನಿ ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಇವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇವರನ್ನ ನೋಡ್ಕೊಳ್ಳೋದಕ್ಕೆ ಸೂಕ್ತ ವೈದ್ಯರನ್ನ ನೇಮಿಸಲಾಗಿದೆ. I have taken the blood from her mother and sent to Hyderabad CDFD laboratory. They have tested the DNA test and the body is matched. So recently, tomorrow evening, the body will be dispatched from there and it will reach to. And today we have given the death certificate to her wife. ಬಸವರಾಜರವರ ಮೃತದೇಹ ನಾಡಿದ್ದು ಬರುತ್ತೆ ಅಂತ NDR ಕಮಾಂಡರ್ ಹೇಳಿದ್ದಾರೆ. ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಪುತ್ರನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಗದಗ್ನಿಂದ ಅಮೃತ ಅಜ್ಜಿ, ಸುವರ್ಣ ನ್ಯೂಸ್. ಇನ್ನು ಮುಂದಿನ ಭಾಗದಲ್ಲಿ ನೋಡೋಣ. BSP ಕರೆತರಲಿಕ್ಕೆ ಕಮಲಪಾಳ್ಯದಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಪರ ವಿರೋಧದ ದನಿಗಳು ಕೂಡ ಸೇರಿಕೊಂಡು ಎಲ್ಲೋ ಒಂದು ಕಡೆಗೆ ಅವರನ್ನು ಕರೆತರುವಂಥ ನಿಟ್ಟಿನಲ್ಲಿ ಎಡವಟ್ಟುಗಳಾಗ್ತಿರುವಂಥದ್ದು. ಇದು ಸಂಬಂಧಪಟ್ಟ ಮಾತಾಡಲಿಕ್ಕೆ BJP ನಾಯಕ ಗೋ ಮಧುಸೂದನ್ ಇದ್ದಾರೆ. ಏನಂತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.